So, hi guys, welcome back to my YouTube ಚಾನಲ್. ಸೊ ಕನ್ಫ್ಯೂಸ್ ಆಗಬೇಡಿ, ನಿನ್ನೆ ವಿಡಿಯೋದಲ್ಲಿ ಯಾವ ಡ್ರೆಸ್ ಹಾಕಿದ್ದು ಅದೇ ಡ್ರೆಸ್ಸಲ್ಲಿದ್ದೇನೆ ಅಂತ. ಸೊ ಅವತ್ತಿಂದೇ ಅದು ಬೆಳಿಗ್ಗೆ ಆಲ್ಮೋಸ್ಟ್ 2-2:30ಗೆ ವಿಡಿಯೋ ಮಾಡಿದ್ದು. ಇದು ನೈಟ್ ಮಾಡ್ತಾರ ಅಂಥದ್ದು. ಸೊ ಏನು ತಿಕ್ಕಿ ಅಂದರೆ ಗೈಸ್, ಒಂದೇ ದಿನ 2 ಮಾಡ್ತಾ ಇದ್ದೀನಿ ಅಂದರೆ ಗೈಸ್, ಇವತ್ತು ಸಿಕ್ಕಾಪಟ್ಟೆ ಬ್ಯುಸಿ ಇದೆ ನಿಮ್ಗೆ ಹೇಳ್ದಂಗೆ. ಸೊ 2 ಗಂಟೆ ಅಷ್ಟರಲ್ಲಿ ನಂದು ಆಫ್ ಎಡಿಟಿಂಗ್ ಮುಗ್ದೋಗಿರ್ತಿತ್ತು. ಸೊ ಆಲ್ಮೋಸ್ಟು ತ್ರೀ ಅಥವಾ 4 ಹಂಗೆ ಅಪ್ಲೋಡಿಂಗ್ ಟೈಮ್ ನಂದು. ಸೊ ಅದು ಒಂದು ಸ್ವಲ್ಪ ಬಿಸಿ ಇದ್ದಿದ್ದ ಕಾರಣ ಇವತ್ತು ಹಂಗಾಯಿತು. ಮತ್ತು ನಾಳೆ ಏನು ಅಂದರೆ ಗೈಸ್, ಫುಲ್ಲು ಶೆಡ್ಯೂಲ್ ಟೈಟ್ ಆಗೋಗಿದೆ. ಸೊ ನಾಳೆ ಒಂದು ಚಿಕ್ಕದಾಗೊಂದು ಫಂಕ್ಷನ್ ಇದೆ. ಸೊ ಫ್ರೆಂಡ್ದು ಏನೋ ಒಂದು ಬಿಸ್ನೆಸ್ ಅಂತ, ಲೈಕ್ ಚಿಕ್ಕದಾಗಿ. ಸೊ ಅವನ ಇದ್ರ ಹತ್ರ ಹೋಗ್ಬೇಕು, ಆಫೀಸ್ ಹತ್ರ ಹೋಗ್ಬೇಕು. ಸೊ ಹೋಗಿ ಪೂಜೆ ಮಾಡ್ಕೊಂಡು ಲೈಕ್ ಅದಾಗಿ ಬಂದಮೇಲೆ ಒಂದು ಮೀಟಿಂಗ್ ಇದೆ ನಂದು. ಸೊ ನಿಮಗೆ ಎಲ್ಲರಿಗೂ ಗೊತ್ತಿರುತ್ತೆ, ನಾನು ಡೈಲಿ ಫಾಲೋ ಅಪ್ ಮಾಡ್ತಿದ್ರೆ ಒಂದೇ ವೀಡಿಯೋದಲ್ಲಿ ಹೇಳಿದ್ದೆ, ವೆಬ್ಸೈಟ್ನ ಸ್ವಲ್ಪ ಆಲ್ಟ್ರ್ ಮಾಡಿಸ್ತಾಯಿದ್ದೀನಿ, ಕಂಪ್ಲೀಟ್ ಚೇಂಜ್ ಮಾಡಿಸ್ತಾಯಿದ್ದೀನಿ ವೆಬ್ಸೈಟ್ನ ಅಂತ. ಸೊ ಅದರದ್ದು ನಾಳೆ ಒಂದು ಸ್ವಲ್ಪ ಮೀಟಿಂಗ್ ಇದೆ. ಸೊ ಅದಕ್ಕೆ ಹೋದರೆ ಆಲ್ಮೋಸ್ಟು 4 to 5 ಅವರ್ಸು ಎಗ್ರೋಗ್ಬಿಡುತ್ತೆ ಗೈಸ್. 4 to 5 ಅವರ್ಸು. ಆಮೇಲೆ ಬೆಳಗ್ಗೆಯಿಂದ ನಾನು ಶಾಪಲ್ಲಿ ಇರೋಕ್ಕಾಗಲ್ಲ. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಅಲ್ಲಿ ಪೂಜೆಗೆ ಹೋಗಬೇಕು. ಸೊ ಪೂಜೆಗೆ ಹೋಗಿ ಮುಗಿಸ್ಕೊಂಡು ಅದಾದಮೇಲೆ ಬಂದು ಇದೆಲ್ಲ ಟೈಮ್ ಇದೆ. ಮತ್ತು ಇವತ್ತು ಇನ್ನೊಂದು ಏನು ಖುಷಿ ವಿಚಾರ ಅಂದರೆ ಗಾಯ್ಸ್, RCB ಮ್ಯಾಚ್ 2ನೇ ಮ್ಯಾಚು ಗೆಲ್ತು CSK ಮೇಲೆ ಗಾಯ್ಸ್. ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಏನು ಅಂದರೆ ಒಂದು ಸ್ವಲ್ಪ ಬೇಗ ಗೆಲ್ಬೋದಿತ್ತು, ಪರವಾಗಿಲ್ಲ. ಆದ್ರೂ 250 ರನ್ಸು ಆಲ್ಮೋಸ್ಟು ಬೇಗನೆ ಮುಗಿಸಿದ್ದಾರೆ. ಸೊ ಅದಿನ್ನೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. 19 ಓವರ್ 4 ಬಾಲ್ಗೆ ಮುಗಿಸಾಕಿದ್ರು. ಸೊ ಅದಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಸೊ ಏನು ಅಂದರೆ ಗೈಸ್, RCB ನೀವೆಲ್ಲ ಹೇಗೆ ನೋಡ್ತಿದ್ದೀರೋ ಗೊತ್ತಿಲ್ಲ, ನನಗಂತೂ ಇತ್ತೀಚೆಗೆ ಒಂದು ಸ್ವಲ್ಪ ನೋಡೋಕ್ಕೆ ಬೇಜಾರಾಗುತ್ತೆ. ಯಾಕೆ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸೊ RCB ಅಂದರೆ ಹೆಂಗಿರಬೇಕು ಗೊತ್ತಾ ಗೈಸ್? ಸೊ ಅದೇನೋ ಅಂತಾರಲ್ಲ, ಎಲ್ಲ ಬಾಯಿಗೆ ಬರ್ಸಿ ಗೆಲ್ತಾರೆ ಅಂತ. ಸೊ ಇದಕ್ಕೆ ಸೆಟ್ ಆಗಿದ್ದೀವಿ ಗೈಸ್. ಸೊ ನಮಗೆ ರೂಢಿ ಆಗ್ಬಿಟ್ಟಿದೆ. ಸೊ ಆ ಥರ ಇದ್ರೇ ಮ್ಯಾಚು ಕ್ರೇಜು ಥ್ರಿಲ್ಲು ಅಂತ ಅನಿಸುತ್ತೆ. ಸೊ ಅದು ಬಿಟ್ಟು 250 ಟಾರ್ಗೆಟ್ ಕೊಟ್ಟಿದ್ದ ತಕ್ಷಣ ಗೊತ್ತಾಗೋಯ್ತು. ಸೊ ಇದು 99.9% RCB ಇದೆ ಮ್ಯಾಚು ಗೆಲ್ಲೋದು ಅಂತ. ಸೊ 250 ಸ್ಕೋರ್ ಕೊಟ್ಟಿದ್ದ ತಕ್ಷಣ ಅದಾದಮೇಲೆ CSK ಬ್ಯಾಟಿಂಗ್ ಬಂತು. 2-3 ವಿಕೆಟ್ ಎಗರೋಯ್ತು, 5 ವಿಕೆಟ್ ಎಗರೋಯ್ತು, 6 ವಿಕೆಟ್ ಎಗರೋಯ್ತು. ಸೊ ಅವಾಗ ಆಲ್ಮೋಸ್ಟ್ ಕನ್ಫರ್ಮ್ ಆಯ್ತಾ ಬಂತು, ಇದು RCB ಇದೆ ಕಡೆಯದೇ ಅಂತ. ಸೊ ಆಲ್ಮೋಸ್ಟು ಇದು ಬಂದು ನನ್ನ ಪ್ರಕಾರ, ಏನಾದರೂ ಇಫ್ ಇನ್ ಕೇಸು 210-212 ಟಾರ್ಗೆಟ್ ಕೊಟ್ಟಿದ್ರೆ ಗಾಯ್ಸ್ RCB ಅವರು, ನಿಜವಾಗ್ಲೂ ಈ ಮ್ಯಾಚು ಬಾಯ್ಗೆ ಬಂದಿರೋದು. ಸೊ ಲಾಸ್ಟ್ ಗಂಟ ಫುಲ್ಲು ಬಾಯ್ಗೆ ಬರ್ಸ್ಕೊಂಡು ನೋಡೋ ಪರಿಸ್ಥಿತಿಯಲ್ಲಿರೋದು. ಸೊ 250 ಕೊಟ್ಟಿದ್ದರಿಂದ ಟಾರ್ಗೆಟು ಸಿಕ್ಕಾಪಟ್ಟೆ ನೆಕ್ಸ್ಟ್ ಲೆವೆಲಲ್ಲಿ ಹೊಡೆದು, ಅಂದರೆ ಒಂಥರ RCB ಸಿಕ್ಕಾಪಟ್ಟೆ ಸಖತ್ತಾಗಿ ಹೊಡೆದು ಬಿಸಾಕಿದ್ರು. ಸೊ 250 ಟಾರ್ಗೆಟ್ ಒಂದು ನೆಕ್ಸ್ಟ್ ಲೆವೆಲ್ಲಿತ್ತು ಟಾರ್ಗೆಟ್ ಮಾತ್ರ. ಸೊ ತುಂಬ ಟಫ್ ಆಗಿತ್ತು. ಬಟ್ ಪರವಾಗಿಲ್ಲ, CSKನೂ ಚೇಸಿಂಗ್ ಕೊಟ್ಟರು. ಬಟ್ ಸಾಲಲ್ಲ, ಇನ್ನು ನೆಕ್ಸ್ಟ್ ಲೆವೆಲಲ್ಲಿ ಚೇಸಿಂಗ್ ಕೊಡಬೇಕಿತ್ತು ಅಂತ ಹೇಳ್ತಾ ಗಾಯ್ಸ್. ಅದಾದಮೇಲೆ ಇನ್ನೂ ಒಂದೇನು ಅಂದರೆ ಗಾಯ್ಸ್, RCBದು ಬ್ಯಾಟಿಂಗ್ ನೋಡೋಕ್ಕಾಗಲಿಲ್ಲ ನನಗೆ. ಸೊ ಶಾಪಲ್ಲಿ ತುಂಬ ಕೆಲಸ ಇತ್ತು. ಸೊ ಕೆಲಸ ಇದ್ದಿದ್ದ ಕಾರಣ ನೋಡಿ ಈ ರೀತಿ ಆಗುತ್ತೆ. ಸೊ ಇವತ್ತೇನಾದರೂ ವೀಡಿಯೋ ಮಾಡೋದು ಬೇಡ ಅಂದ್ಬಿಟ್ಟು ಒಂದು ಸ್ವಲ್ಪ ಕೇರ್ಲೆಸ್ ಆಗಿ, ಓಕೆ ಫೈನ್ ನಾಳೆ ನೋಡ್ಕೊಳ್ಳೋಣ ಬಿಡು ಅಂತ ಬಿಟ್ಟಿದ್ರೆ, ನನ್ನ ಪ್ರಕಾರ 99% ನಾಳೆ ವೀಡಿಯೋ ಅಪ್ಲೋಡ್ ಆಯ್ತಾ ಇರಲಿಲ್ಲ. ಯಾಕೆ ಅಂದರೆ ಬೆಳಗ್ಗೆ ನಿಮ್ಗೆ ಹೇಳ್ದಂಗೆ ಒಂದು ಪೂಜೆ ಇದೆ, ಅಲ್ಲಿಗೂ ಆಲ್ಮೋಸ್ಟ್ 9-9:30 ಹಂಗೆ ಇಲ್ಲಿಂದ ಹೊರಟಿ ಆಲ್ಮೋಸ್ಟ್ ಅಲ್ಲಿ ಪೂಜೆ ಮುಗಿಸ್ಕೊಂಡು, ಅಲ್ಲಿ ನನ್ನ ಪ್ರಕಾರ 10-11 ಗಂಟೆಗೆ ಪೂಜೆ ನಡೆಯುತ್ತೆ. ಸೊ ಅಲ್ಲಿ ಮುಗಿಸ್ಕೊಂಡು ಅಲ್ಲಿಂದ ಬಂದು ಲೈಕ್ 12 ಗಂಟೆ ಆಗುತ್ತೆ ಅಲ್ಲಿಂದ ಹೊರಡೋದು. ಸೊ ಅಲ್ಲಿಂದ 12 ಗಂಟೆ ಇಫ್ ಇನ್ ಕೇಸ್ ಕ್ಲೋಸ್ ಫ್ರೆಂಡೇ ಆಗಬೇಕು ನನಗೆ. ಸೊ ಫ್ರೆಂಡ್ ಆಗಿರೋದ್ರಿಂದ ಇಫ್ ಇನ್ ಕೇಸ್ ಊಟ ಗೀಟ ಮಾಡ್ಕೊಂಡು ಹೋಗೋಣ ಅಂತ ಏನಾದರೂ ಒಂದು ಸ್ವಲ್ಪ ಟೈಮ್ ತಳ್ಳಿದ್ರೆ, ಲೈಕ್ ಓಕೆ 1 ಗಂಟೆ 1:30 ಅಲ್ಲೇ ಮುಗಿದೋಗುತ್ತೆ. 1-1:30ಗೆ ಹೊರಟಿ ಬಂದು, ಸೊ ಅದಾದಮೇಲೆ 2-2:30ಗೆ ಮೀಟಿಂಗ್ ಇರೋದು. ಸೊ ಟೆನಿಕಸ್ಟ್ 3 ಗಂಟೆ ಅಷ್ಟರಲ್ಲಿ ಅಟೆಂಡ್ ಮಾಡಲೇಬೇಕು ನಾನು. ಸೊ ಅಲ್ಲಿಗೆ ಹೋಗಿ ಮೀಟಿಂಗ್ ಅಟೆಂಡ್ ಮಾಡಿ, ಮೀಟಿಂಗಲ್ಲಿ 3 to 4 hours 5 hours ಎಗ್ರೋಗ್ಬಿಡುತ್ತೆ. ಸೊ ಫುಲ್ಲು ಕಂಪ್ಲೀಟು ವೆಬ್ಸೈಟ್ ಬಗ್ಗೆನೇ ಇರೋದು ನಾಳೆ. ವೆಬ್ಸೈಟು ಮತ್ತು ಸ್ವಲ್ಪ ಬಿಸ್ನೆಸ್ಸು ಹೆಂಗೆ ಡೆವಲಪ್ ಮಾಡೋದು ಅನ್ನೋದ್ರ ಮೇಲೆ ಒಂದು ಸ್ವಲ್ಪ ಮಾತಾಡಬೇಕಿತ್ತು. ಸೊ ಅದೆಲ್ಲ ಮುಗಿಸ್ಕೊಂಡು 4 to 5 hours ಅದರಲ್ಲಿ ಎಗರೋಗ್ಬಿಟ್ರೆ, ಇವಾಗ ಲೆಕ್ಕ ಹಾಕಿ 3 ಗಂಟೆಗೆ ಮೀಟಿಂಗ್ ಇವಾಗ ಬೇಡ, 2 ಗಂಟೆಗೆ ಸ್ಟಾರ್ಟ್ ಆಯಿತು ಅಂತಲೇ ಇಟ್ಕೊಳ್ಳಿ. 3, 4, 5, 6, 7 ಎಗರೋಯ್ತು. 7 ಗಂಟೆಗೆ ಬಂದು ನಾನು ವೀಡಿಯೋ
ಮಾತಾಡಿ ಅದ್ರ ಬಗ್ಗೆ. ಸೊ ಗೈಸ್ ನಾನು ಏನು ಹೇಳ್ತೀನಿ ಅಂದರೆ ಒನ್ ಟೇಕಲ್ಲಿ ಮಾಡ್ತೀನಿ ಓಕೆ, ಬಟ್ ಇಫ್ ಇನ್ ಕೇಸ್ ಏನಾದರೂ ತಪ್ಪಾಯಿತು ಅಥವಾ ಚೇಂಜಸ್ ಮಾಡ್ಕೋಬೇಕು ಅಂದರೆ ತಿರ್ಗಾ ರೀಸ್ಟಾರ್ಟ್ ಮಾಡ್ಬೇಕು ನಾನು. ಸೊ ತಿರ್ಗಾ ರೀಸ್ಟಾರ್ಟ್ ಮಾಡಿ ತಿರ್ಗಾ ಕಂಟಿನ್ಯೂ ಎಲ್ಲ ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ಗೈಸ್ ನಂದು ಸ್ಕ್ರಿಪ್ಟೆಡ್ ಅಲ್ಲ. ಸೊ ಸ್ಕ್ರಿಪ್ಟೆಡ್ ಆದರೆ ಒಂದು ಲಿಸ್ಟ್ ಇರುತ್ತೆ. ಸೊ ಲಿಸ್ಟಲ್ಲಿ ಒಂದೊಂದೇ ಪಾಯಿಂಟ್ ಮಾತಾಡ್ಕೊಂಡು ಹೋಗಿ, ಸೊ ಯಾವುದಾದ್ರೂ ಒಂದು ಪಾಯಿಂಟ್, ಇವಾಗ ಫಾರ್ ಎಕ್ಸಾಂಪಲ್ಲು ಒಂದು 15 ಪಾಯಿಂಟ್ ಮಾಡ್ಕೊಂಡಿರ್ತೀನಿ. ಸೊ ಅದ್ರಲ್ಲಿ 8ನೇ ಪಾಯಿಂಟು 9ನೇ ಪಾಯಿಂಟಲ್ಲಿ ತಪ್ಪು ಮಾಡಿದೆ ಅಂತ ಇಟ್ಕೊಳ್ಳಿ. ಸೊ ಕಟ್ ಮಾಡಿ ತಿರ್ಗಾ ನಾನು 7th ಪಾಯಿಂಟಿಂದ ಅಥವಾ 8th ಪಾಯಿಂಟಿಂದ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸೊ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿ 15 ಪಾಯಿಂಟ್ಸ್ ಕಂಪ್ಲೀಟ್ ಆಗಿದ ತಕ್ಷಣ ಅದನ್ನು ಜಾಯಿನ್ ಮಾಡ್ಬೋದು. ಸೊ ನಂದು ಕಂಟಿನ್ಯೂಟಿ ಇರೋದ್ರಿಂದ ನಾನು ಆ ಥರ ಎಲ್ಲ ರಿಸ್ಕ್ ತಗೊಳ್ಕೊಳ್ಳಿ. ಯಾಕೆ ಅಂದರೆ ನಾನೊಂದು ಫ್ಲೋಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇರ್ತೀನಿ ಗೈಸ್. ಸೊ ನನ್ನ ವೀಡಿಯೋಸ್ ಯಾರೆಲ್ಲ ನೋಡ್ತಿರ್ತೀರ 100% ಅರ್ಥ ಆಗಿರುತ್ತೆ. ಸೊ ನಾನು ಫ್ಲೋಲ್ಲಿ ಮಾತಾಡ್ಕೊಂಡು ಹೋಗಿರ್ತೀನಿ. ಸೊ ಇಫ್ ಫಾರ್ ಎಕ್ಸಾಂಪಲ್ ಇವಾಗ ನಾನು ಬ್ರೇಕ್ ಮಾಡಿದೆ ಅಂತ ಇಟ್ಕೊಳ್ಳಿ ವೀಡಿಯೋನ, ಇಫ್ ಇನ್ ಕೇಸ್ ಏನೋ ಸ್ಟೋರೇಜ್ ಪ್ರಾಬ್ಲಮ್ ಆಗೋ ಅಥವಾ ಬ್ಯಾಟ್ರಿ ಪ್ರಾಬ್ಲಮ್ ಆಗೋ ಅಥವಾ ಫೋನ್ ಎಕ್ಸಸ್ ಆಫ್ ಹೀಟ್ ಆಗೋ ಆಫ್ ಆಗೋಗುತ್ತೆ. ಎಷ್ಟೋ ಸತಿ ಈ ಥರ ಮೆಜಾರಿಟಿ ಟೈಮ್ಸಲ್ಲಿ ಆಗಿದೆ ಗೈಸ್. ಸೊ 95th ವೀಡಿಯೋನ 6th ವೀಡಿಯೋನ ಇದು ಮಾಡ್ತಾ ಇರೋದು ನಾನು. ಸೊ ಆಲ್ಮೋಸ್ಟ್ ಒಂದು 10 ಟೈಮ್ಸ್ ಆಗೋಗಿದೆ ಸ್ಟೋರೇಜ್ ಇಶ್ಯೂ ಆಗಿಬಿಟ್ಟು ಕಟ್ಟಾಗೋದು. ನನಗೆ ಗೊತ್ತೇ ಆಗಿರಲ್ಲ ಗೈಸ್. ಸೊ ಒಂದು 25 ನಿಮಿಷ 30 ನಿಮಿಷ ಅದ್ರ ಬಗ್ಗೆ ಏನೋ ಒಂದು ಕಾನ್ಸೆಪ್ಟ್ ಬಗ್ಗೆ ಮಾತಾಡ್ತಿರ್ತೀನಿ. ಸೊ ಮಧ್ಯದಲ್ಲಿ ಕಟ್ಟಾಗೋಗಿರುತ್ತೆ. ಸೊ ಅದನ್ನು ನಾನು ಕೂತ್ಕೊಂಡು ನೋಡೋ ಅಷ್ಟು ಪೇಷನ್ಸು ಇರಲ್ಲ. ಸೊ ತಿರ್ಗಾ ರೀಟೇಕ್ ಮಾಡಬೇಕು. ಯಾಕೆ ಅಂತ ಹೇಳ್ತೀನಿ, ಒಂದು ಸತಿ ಕಟ್ಟಾಗೋಗಿ ಫಾರ್ ಎಕ್ಸಾಂಪಲ್ ಇದೇ ವೀಡಿಯೋಲಿ ಕಟ್ಟಾಗೋಯ್ತು ಅಂತ ಇಟ್ಕೊಳ್ಳಿ, ರೀಟೇಕ್ ಮಾಡ್ಬೇಕಾದ್ರೆ ನಾನು ಇನ್ನೂ 2-3 ನಿಮಿಷ ಮಾತಾಡ್ಬಿಟ್ಟಿರ್ತೀನಿ ಎಕ್ಸ್ಟ್ರಾ. ಸೊ ಅಲ್ಲಿಂದ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಯಾಕಂದರೆ ಬಿಫೋರ್ ಏನೇನು ಮಾತಾಡಿದ್ದೀನಿ ಅಂತ ನನಗೆ ಕ್ಲಾರಿಟಿ ಇರುತ್ತೆ, ಬಟ್ 100% ಕ್ಲಾರಿಟಿ ಇರಲ್ಲ. ಸೊ ಅದೂ ಮಿಕ್ಸಪ್ ಆಗಿಬಿಡುತ್ತೆ. ಸೊ ಒಂದು ಫ್ಲೋಲ್ಲಿ ಮಾತಾಡ್ಕೊಂಡು ಹೋಗ್ತಿದ್ದಂಗೆ ಮಾತಾಡ್ಕೊಂಡು ಹೋಗ್ತಾ ಇರಬೇಕು. ಸೊ ಇದು ಕಾನ್ಸೆಪ್ಟು. ಸೊ ಇಫ್ ಇನ್ ಕೇಸ್ ಏನಾದರೂ ಆ ಥರ ಇಶ್ಯೂಸ್ ಆದಾಗ ಕಂಪ್ಲೀಟ್ ವೀಡಿಯೋ ಡೆಸ್ಟ್ರಾಯ್ ಮಾಡಿ, ಅಂದರೆ ಅವತ್ತಿನ ವೀಡಿಯೋ ಡೆಸ್ಟ್ರಾಯ್ ಮಾಡಿ ಫುಲ್ ಡಿಲೀಟ್ ಮಾಡಿ ತಿರ್ಗಾ ರೀಟೇಕ್ ತಗೊಂಡು ತಿರ್ಗಾ ಫಸ್ಟಿಂದ ಮಾತಾಡಿದ್ದೀನಿ. ಎಷ್ಟೋ ಸತಿ ಈ ಥರ ಮಾಡಿಬಿಟ್ಟಿದ್ದೀನಿ. ಸೊ ಹಂಗಾಗಿ ನಾನು ಅದಕ್ಕೆ ಅಷ್ಟು ರಿಸ್ಕ್ಕೆಲ್ಲ ತಗೊಳಕ್ಕೋಗಲ್ಲ. ಸೊ ನಾಳೆ ಟೆನಿಕಾಸ್ಟ್ ನನ್ನ ವೀಡಿಯೋ ಅಪ್ಲೋಡ್ ಆಗಲೇಬೇಕು. ಸೊ 100 ಡೇಸ್ ಚಾಲೆಂಜ್ ಕಂಪ್ಲೀಟ್ ಆಗಲೇಬೇಕು ಅಂತ ಫುಲ್ಲು ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀನಿ ಗೈಸ್. ಏನಾಗುತ್ತೋ ಗೊತ್ತಿಲ್ಲ. ಸೊ ಆ್ಯಕ್ಚುಲಿ ಬಂದು 85th ಡೇ ಆದಮೇಲಿಂದ ಸ್ಟಾರ್ಟ್ ಆಗಿದೆ ನಂದು. ಸೊ 85th 88 ಡೇನೋ ಆದಮೇಲಿಂದ ಸ್ಟಾರ್ಟ್ ಆಗಿರೋದು. 2-3 ಸತಿ ಇದೇ ರೀತಿ ಪ್ರಾಬ್ಲಮ್ ಆಗಿದೆ. ಸೊ ಬ್ಯುಸಿ ಶೆಡ್ಯೂಲ್ ಆಗೋದೇ ಇಲ್ಲ ಅಪ್ಲೋಡ್ ಮಾಡೋಕ್ಕೆ ಅಂತೀರಾ. ಗ್ಯಾಪಲ್ಲೂ ಕೂಡ ವೀಡಿಯೋ ಮಾಡಿ ಈ ಫೋನ್ ಅದಕ್ಕೆ ಅಂತಲೇ ಇಟ್ಬಿಟ್ಟಿದ್ದೀನಿ ಅನಿಸುತ್ತೆ ಒಂದೊಂದ್ಸತಿ. ಸೊ ಅಪ್ಲೋಡ್ ಮಾಡಿ ಟೆನಿಕಾಸ್ಟ್ ಅಪ್ಲೋಡ್ ಆಗಲೇಬೇಕು, ಮಿಸ್ ಆಗಲೇಬಾರ್ದು. ಸೊ ನೋಡಿ ಈಗಲೂ ನಿಂತ್ಕೊಂಡು ಮಾತಾಡ್ತಾಯಿದ್ದೀನಿ. ಸೊ ಇದಾಗಿದ ತಕ್ಷಣ ಅಪ್ಲೋಡ್ ಕೊಡಬೇಕು. ಇವತ್ತು ಟೆನಿಕಾಸ್ಟ್ ನೈಟು ಎಷ್ಟೊತ್ತಿಗೆ ಆದರೂ ಅಪ್ಲೋಡ್ ಕೊಡಬೇಕು. ಸೊ ಟೈಮ್ ಬಂದು ಆಲ್ಮೋಸ್ಟು 12 ಗಂಟೆ ಆಗ್ತಿದೆ ಗೈಸ್. ಸೊ ಇದನ್ನೆಲ್ಲ ಅಪ್ಲೋಡ್ ಮಾಡಿ ಓಕೆ ಅಂತ ಒಂದು ಸ್ವಲ್ಪ ರೆಸ್ಟ್ ಮಾಡೋಷ್ಟರಲ್ಲಿ ನಂದು 1 ಗಂಟೆ 2 ಗಂಟೆ ಆಗೋಗುತ್ತೆ. ಸೊ 2 ಗಂಟೆಗೆ ಮಲಗಿ ತಿರ್ಗಾ ಅರ್ಲಿ ಮಾರ್ನಿಂಗ್ ಎದ್ದು, ಸೊ 6 ಗಂಟೆಗೆ ಎದ್ದೇಳ್ತೀನೋ 7 ಗಂಟೆಗೆ ಎದ್ದೇಳ್ತೀನೋ ಗೊತ್ತಿಲ್ಲ, ರೆಡಿಯಾಗಿ ಬ್ಯಾಕ್ ಟು ವರ್ಕ್. ಅಲ್ಲಿಗೆ ಹೋಗಿ ಅದೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಬಂದು ತಿರ್ಗಾ ಇಲ್ಲೋಗಿ ಮೀಟಿಂಗ್ ಎಲ್ಲ ಅಟೆಂಡ್ ಮಾಡ್ಕೊಬಂದು, ಅದಾದಮೇಲೆ ಒಂದು ಸ್ವಲ್ಪ ಶಾಪಲ್ಲಿ ಕೆಲಸ ಇದೆ. ಶಾಪಲ್ಲಿ ಬಿಡಿಗೈ ಸಿಕ್ಕಾಪಟ್ಟೆ ಕೆಲಸ ಇದೆ ಇತ್ತೀಚೆಗಂತೂ. ಅದೊಂದು ಸತಿ ವೆಬ್ಸೈಟು ಅದು 5 ಅವರ್ ಕೆಲಸ ಮುಗಿದ್ಮೇಲೆ ನನಗೆ ಆ್ಯಕ್ಚುಲಿ ಶಾಪಿಗೆ ಬಂದಮೇಲೆ ಇನ್ನೂ 2-3 ಅವರ್ ಕೆಲಸ ಇರುತ್ತೆ ವೆಬ್ಸೈಟ್ ಬಗ್ಗೆ. ಯಾಕಂದರೆ ಪ್ರಾಡಕ್ಟ್ಸ್ ಎಲ್ಲ ತಿರ್ಗಾ ರೀಲಿಸ್ಟ್ ಮಾಡಬೇಕು. ಅದಾದಮೇಲೆ ಕೆಲವೊಂದು ಪ್ರಾಡಕ್ಟ್ಸ್ನ ಆ್ಯಡ್ ಮಾಡೋದೈತೆ ಹೊಸ್ದಾಗಿ ಬಂದಿರೋದು. ಹೊಸ್ದಾಗಂದ್ರೇನು, ನಾನು ಬೇರೆ ಏನು ತರಿಸಿಲ್ಲ, ಇರೋ ಸ್ಟಾಕ್ನೇ ಅಪ್ಡೇಟ್ ಮಾಡಿಸ್ತೀನಿ ಲೈಟಾಗಿ ಒಂದು ಕಡಿಮೆ ಕ್ವಾಂಟಿಟಿಲಿ. ಯಾಕೆ ಅಂದರೆ ಗೈಸ್ ನಂದು ಸುಮಾರು ಸೈಜಸ್ಸು ಕೆಲವೊಂದರಲ್ಲಿ ಸೇಲ್ ಆಗೋಗಿತ್ತು ಕಂಪ್ಲೀಟಾಗಿ. ಸೊ ನನ್ನ ಹತ್ರ ಇದ್ದಿದ್ದು 2 ಪೀಸ್ 3 ಪೀಸು ಅಷ್ಟೇ ಉಳಿದಿತ್ತು. ಕೆಲವೊಂದು ಇದರಲ್ಲಿ ಡಿಸೈನಲ್ಲಿ XL ಸೇಲ್ ಆಗೋಗಿತ್ತು, ಕೆಲವೊಂದು ಇದರಲ್ಲಿ M ಸೇಲ್ ಆಗೋಗಿತ್ತು. ಈ ಥರ ಇದ್ದಾಗ ನಾನು ಬರೀ ಆ ಸೈಜ್ ಮಾತ್ರ ತರ್ಸೋಕ್ಕಾಗಲ್ಲ. ಸೊ ಕಡಿಮೆ ಕ್ವಾಂಟಿಟಿಲಿ ರೀಸ್ಟಾಕ್ ಮಾಡಿಸಿದ್ದೀನಿ. ಯಾಕಂದರೆ ನಾನು ವೆಬ್ಸೈಟ್ ಲಾಂಚ್ ಮಾಡಿದಾಗ ತಿರ್ಗಾ ಎಲ್ಲ ಸೈಜಸ್ಸು ತೋರಿಸ್ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಲೇಡೀಸಲ್ಲಿ ಒಂದು ಸ್ವಲ್ಪ ಲೈಟಾಗಿ ಅಪ್ಡೇಟ್ ಮಾಡಿಸಿದ್ದೀನಿ. ಸೊ ಅಂದರೆ ಅಪ್ಗ್ರೇಡ್ ಅಂತೂ ಫ್ರೆಶ್ಶಾಗಿ ಏನು ಹಾಕ್ಸಿಲ್ಲ, ಇರೋ ಸ್ಟಾಕ್ನೇ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಬೇಕು ಅಂತ ರೀಸ್ಟಾಕ್ ಮಾಡಿಸಿದ್ದೀನಿ. ಸೊ ಹಿಂಗೆ ಆಗುತ್ತೆ ಗೈಸ್. ರೀಸ್ಟಾಕ್ ಮಾಡಿಸೋದೇ ಬೇಡ, ಇನ್ನೂ ಏನಾದರೂ ಇದ್ದರೆ ಫ್ರೆಶ್ ಆಗಿ ತರೋಣ ಅಂತ ಅನ್ಕೋತಿದ್ದೆ. ಬಟ್ ಏನೋ ಗೈಸ್ ಇದೊಂದು ಸ್ವಲ್ಪ ಚೆನ್ನಾಗಿ ಮೂವ್ ಆಗ್ತಿದೆ ಕೆಲವೊಂದು ಪ್ರಾಡಕ್ಟ್ಸು. ಸೊ ಅದಕ್ಕೋಸ್ಕರ ಕೆಲವೊಂದು ಪ್ರಾಡಕ್ಟ್ಸು ಸೇಲ್ ಆಗಬೇಕಾದಾಗ ನಾವು ಏನೂ ಮಾಡೋಕ್ಕಾಗಲ್ಲ, ಅದನ್ನು ರೀಸ್ಟಾಕ್ ಮಾಡಿಸ್ಲೇಬೇಕಾಗುತ್ತೆ. ಆ ಥರ ಪರಿಸ್ಥಿತಿ. ಸೊ ವೆಬ್ಸೈಟ್ ಬಗ್ಗೆ ಇನ್ನೇನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಗೈಸ್. ಆದಷ್ಟು ನೆಕ್ಸ್ಟ್ ಲೆವೆಲ್ ಕ್ರೇಜಿ ಲೆವೆಲಲ್ಲಿ ಬರ್ತಿದೆ ವೆಬ್ಸೈಟು ಅಂತಲೇ ಹೇಳ್ಬೋದು. ಸೊ ಅದ್ರ ಬಗ್ಗೆ ನಾಳೆ ಫೈನಲ್ ಆಗುತ್ತೆ. ಅದಾದಮೇಲೆ ಲಾಂಚ್ ಯಾವತ್ತು ಮಾಡೋದು ಅಂತ ಯೋಚನೆ ಮಾಡ್ತೀನಿ ಗೈಸ್. ಆ್ಯಕ್ಚುಲಿ
ಯಾಕಂದರೆ ಟ್ರಯಲ್ ನಡೆಸಬೇಕು ನಾವು ಟ್ರಯಲ್ ಮಾಡಿ ಅದೆಲ್ಲ ಹೋಗುತ್ತಾ ಏನು ಎತ್ತ ಶಿಪ್ಪಿಂಗು. ಯಾಕೆ ಅಂದರೆ ಒಂದು ವೆಬ್ಸೈಟು ಡೆವಲಪ್ ಮಾಡೋದು ಎಷ್ಟು ಕಷ್ಟ ಇರುತ್ತೋ ಅದು ಟ್ರಯಲ್ಗೆ ಅಂತ ಕೂತ್ಕೊಂಡಿರ್ತೀವಿ ಒಂದು 2 to 3 ಡೇಸು. ಯಾಕೆ ಅಂದರೆ ಶಿಪ್ಪಿಂಗ್ ಕೊಡಬೇಕು ಅಂದರೆ ಶಿಪ್ಪಿಂಗ್ ಯಾವ ಥರ ತಗೊಳುತ್ತೆ. ಸೊ ಶಿಪ್ಪಿಂಗ್ ಕನ್ಫರ್ಮ್ ಆಗಿದೆ. ಸೊ ಶಿಪ್ ರಾಕೆಟ್ ಯೂಸ್ ಮಾಡ್ತಾ ಇರೋದ್ರಿಂದ ಇಫ್ ಇನ್ ಕೇಸ್ ಶಿಪ್ ರಾಕೆಟ್ ಯೂಸ್ ಮಾಡಿದ್ರೆ ನಾವು ಲೈಕ್ ಓಕೆ ಕಂಟಿನ್ಯೂ ಆಗುತ್ತೆ. ಸೊ ಶಿಪ್ ರಾಕೆಟಿಂದ ಶಿಪ್ಪಿಂಗ್ ಆಗೋವರೆಗೂ ಕಂಟಿನ್ಯೂ ಅದೇ ಪ್ರೊಸೆಸ್ ಇರುತ್ತೆ. ಬಟ್ ಶಿಪ್ಪಿಂಗ್ ಆಗೋವರೆಗೂ ಏನೇನು ಮಾಡಬೇಕು, ಮ್ಯಾನ್ಯುವಲಾಗಿ ಏನೇನು ಮಾಡಬೇಕು, ಆಟೋಮೆಟಿಕ್ಕಾಗಿ ಏನೇನಾಗುತ್ತೆ, ಮತ್ತು ಅಡ್ವರ್ಟೈಸಿಂಗ್ ಎಲ್ಲ ಹೇಗಾಗುತ್ತೆ ಎಲ್ಲ ಫ್ರೆಶ್ ಒಂಥರ ಸ್ಕ್ರ್ಯಾಚಿಂದನೂ ಮಾಡಬೇಕಾಗುತ್ತೆ. ಸೊ ಆ ರೀತಿ ಎಲ್ಲ ಇರುತ್ತೆ. ಸೊ ವೆಬ್ಸೈಟ್ ಬಗ್ಗೆ ಇನ್ನೇನೇ ಇದ್ರೂ ಕಮೆಂಟ್ ಮಾಡಿ, ನಾನು ತಿಳಿಸ್ಕೊಡ್ತೀನಿ. ಬಟ್ ಈ ವಿಡಿಯೋ ತುಂಬ ಲೆಂತಿ ಹೋಗೋದು ಬೇಡ. ಇವತ್ತು ಇಷ್ಟ ಗೈಸ್ ಕಾನ್ಸೆಪ್ಟು. ಲೈಕ್ ನೆಕ್ಸ್ಟ್ ಲೆವೆಲ್ಗೆ RCB ಎಚ್ ಬಿ ಸಾಕಿದ್ರು. ಸೊ ಇದೇ ಫಾರ್ಮಲ್ಲಿದ್ದರೆ ಗೈಸ್ ಇನ್ನೂ ಒಂದು ಸತಿ ಕಪ್ ನಮ್ಮದೇ ಆಗುತ್ತೆ. ಈ ಸತಿನೂ ಕಪ್ ನಮ್ಮದೇ ಗೈಸ್ 100%. ಇದೇ ರೀತಿ ಫಾರ್ಮಲ್ಲಿದ್ದು ಇದೇ ರೀತಿ ಎಲ್ಲ ಮ್ಯಾಚಸ್ಸು ಗೆದ್ಕೊಂಡು ಬರ್ತಿದ್ರೆ 100ಗೆ 200% ಈ ಸತಿನೂ ಕಪ್ ನಮ್ಮದೇ ಅಂತ ಹೇಳ್ತಾ ಈ ವಿಡಿಯೋಲಿ ನಿಲ್ಲಿಸ್ತಾ ಇದ್ದೀನಿ ಗೈಸ್. ಸೊ ಯಾರ್ಯಾರೆಲ್ಲ RCB ಫ್ಯಾನ್ಸ್ ಇದ್ದೀರ ದಯವಿಟ್ಟು ಕಮೆಂಟ್ ಮಾಡಿ. ಸೊ ಈ ಸಲ ಕಪ್ ನಮ್ಮದೇ ಅಂತ ಕಮೆಂಟ್ ಮಾಡಿ, ನನಗೊಂದು ಸ್ವಲ್ಪ ಖುಷಿ ಆಗುತ್ತೆ. ನಮ್ಮ ಸಬ್ಸ್ಕ್ರೈಬರ್ಸಲ್ಲಿ ಎಷ್ಟು ಜನ RCB ಫಾಲೋವರ್ಸ್ RCB ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂತ. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್. ಸೊ ಲವ್ ಯು, ಟೇಕ್ ಕೇರ್, ಗುಡ್ ನೈಟ್, ಬಾಯ್. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅಂತ ಹೇಳ್ತಾ ಈ ವಿಡಿಯೋಲಿ ನಿಲ್ಲಿಸ್ತಾ ಇದ್ದೀನಿ ಗೈಸ್. ಸೊ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ದಯವಿಟ್ಟು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಾದ್ಮೇಲೆ ಬೆಲ್ ಐಕಾನ್ ನೋಡಿ, ಅದು ಮಾತ್ರ ಮರಿಬೇಡಿ. ಯಾಕಂದರೆ ಬೆಲ್ ಐಕಾನ್ ನೋಡಿ, ಅದರಿಂದ ನಿಮ್ಗೆ ಆದಷ್ಟು ಬೇಗ ನೋಟಿಫಿಕೇಷನ್ ಬರುತ್ತೆ. ಸೊ ನನ್ನ ವೀಡಿಯೋ ಪ್ರತಿದಿನ 8 ಗಂಟೆಗೆ ಅಪ್ಲೋಡ್ ಆಗ್ತಾನೇ ಇದೆ. ಸೊ ಚೆಕ್ ಮಾಡ್ಬೋದು. ಸೊ 95 ವೀಡಿಯೋಸಲ್ಲಿ 95 ವೀಡಿಯೋಸನ್ನು ಕಂಪ್ಲೀಟಾಗಿ 8 ಗಂಟೆ ಕರೆಕ್ಟಾಗಿ ಅಪ್ಲೋಡ್ ಆಗಿದೆ. ಸೊ ಪ್ರತಿದಿನ ನನ್ನ ವೀಡಿಯೋ ಮಿಸ್ ಆಗ್ದಂಗೆ ಬರ್ತಾ ಇರುತ್ತೆ ಅಂತ ಹೇಳ್ತಾ ಲವ್ ಯು ಗೈಸ್, ಟೇಕ್ ಕೇರ್, ಗುಡ್ ನೈಟ್, ಬಾಯ್.